ಎವ್ರಿ ಡೇ ಈಸ್ ನಾಟ್ ಸಂಡೇ ಬಟ್ ಎವ್ರಿ ಡೇ ಈಸ್ ಯುವರ್ ಡೇ. ಪ್ರತಿದಿನ ಸಂಡೇ ಆಗಿಲ್ಲ, ಆದರೆ ಪ್ರತಿದಿನ ನಿಮ್ಮ ದಿನವಾಗಿದೆ. ಅದಕ್ಕಾಗಿ ನೀವು ಪ್ರತಿಯೊಂದು ದಿನವನ್ನು ಜೋಶಿನೊಂದಿಗೆ ಶುರು ಮಾಡಬೇಕು ಮತ್ತು ಇದನ್ನು ನಿಮಗಾಗಿ ಸರಿಯಾಗಿ ಬಳಸಿಕೊಳ್ಬೇಕು. ಪ್ರತಿದಿನವನ್ನು ನೀವು ಸರಿಯಾಗಿ ಬಳಸಿಕೊಂಡ್ರೆ ಮಾತ್ರ ನೀವು ನಿಮ್ಮ ಲೈಫಲ್ಲಿ ಮುಂದೆ ಸಾಗ್ಬೋದು. ನಿಮಗೆ ರಾತ್ರೋರಾತ್ರಿ ಸಕ್ಸಸ್ ಸಿಗಲ್ಲ, ನಿಮಗೆ ರಾತ್ರೋರಾತ್ರಿ ಶ್ರೀಮಂತಿಕೆ ಬರಲ್ಲ. ಅದಕ್ಕಾಗಿ ನೀವು ಪ್ರತಿದಿನ ನಿಮ್ಮನ್ನು ನೀವು ಇಂಪ್ರೂವ್ ಮಾಡಿಕೊಳ್ತಾ ಹೋಗಬೇಕು. ಅದಕ್ಕಾಗಿ ಪ್ರತಿದಿನ ಈ 10 ಸಂಗತಿಗಳ ಮೇಲೆ ಸರಿಯಾಗಿ ಕೆಲಸ ಮಾಡಿ. ಅವು ಇಂತಿವೆ. ನಂಬರ್ 1, ವರ್ಕ್ ಆನ್ ಯುವರ್ ಅಟಿಟ್ಯೂಡ್ ಆ್ಯಂಡ್ ಮೈಂಡ್ಸೆಟ್. ನಿಮ್ಮ ಮೈಂಡ್ಸೆಟ್ ನಿಮ್ಮ ಬಿಗ್ಗೆಸ್ಟ್ ಅಸೆಟ್ ಆಗಿದೆ. ಅದಕ್ಕಾಗಿ ನೀವು ನೆಗೆಟಿವ್ ಮೈಂಡ್ಸೆಟ್ನಿಂದ ಹೊರಬಂದು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಬೆಳೆಸ್ಕೋಬೇಕು. ಬರೀ ಪ್ರಾಬ್ಲಮ್ಸ್ಗಳ ಮೇಲೆ ಫೋಕಸ್ ಮಾಡುವ ಬದಲು ಪ್ರಾಬ್ಲಮ್ಸ್ಗಳನ್ನು ಇಗ್ನೋರ್ ಮಾಡಿಬಿಟ್ಟು ಅಪಾರ್ಚುನಿಟಿಗಳ ಮೇಲೆ ಫೋಕಸ್ ಮಾಡಬೇಕು. ಲೂಸರ್ ಅಟಿಟ್ಯೂಡ್ ನಿಮ್ಮ ಹತ್ರ ಇರಬಾರ್ದು, ನಿಮ್ಮ ಹತ್ರ ವಿನ್ನರ್ ಅಟಿಟ್ಯೂಡ್ ಇರಬೇಕು. ಸದ್ಯಕ್ಕೆ ನಿಮ್ಮ ಹತ್ರ ಏನಿದೆನೋ ಅದನ್ನು ಬಳಸ್ಕೊಂಡ್ಬಿಟ್ಟು ಹೇಗೆ ಗ್ರೋ ಆಗೋದು, ಹೇಗೆ ಸಕ್ಸಸ್ಫುಲ್ ಆಗೋದು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ನೆಗೆಟಿವಿಟಿಯಿಂದ, ನೆಗೆಟಿವ್ ಸಂಗತಿಗಳಿಂದ, ನೆಗೆಟಿವ್ ವ್ಯಕ್ತಿಗಳಿಂದ ನೀವು ದೂರ ಇರಬೇಕು. ಫುಲ್ ಪಾಸಿಟಿವ್ ಮೈಂಡ್ಸೆಟ್ನೊಂದಿಗೆ, ಹೋಪ್ನೊಂದಿಗೆ, ಆಪ್ಟಿಮಿಸ್ಟಿಕ್ ಆಗಿ ನೀವು ಮುಂದೆ ಸಾಗಬೇಕು. ನಂಬರ್ 2, ವರ್ಕ್ ಆನ್ ಯುವರ್ ಕಮ್ಯುನಿಕೇಷನ್. ನೀವು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗಳ ಮೇಲೆ ಪ್ರತಿದಿನ ಸ್ವಲ್ಪ ಹೋಮ್ವರ್ಕ್ ಮಾಡಲೇಬೇಕು. ಕಮ್ಯುನಿಕೇಷನ್ ಸ್ಕಿಲ್ಗಳಂದರೆ ಬರೀ ಚೆನ್ನಾಗಿ ಮಾತನಾಡೋದಲ್ಲ, ನಿಮಗೆ ಕೇಳಿಸಿಕೊಳ್ಳುವ ಪೇಷನ್ಸ್ ಕೂಡ ಇರಬೇಕು. ನೀವು ಮಾತಾಡೋದಕ್ಕಿಂತ ಜಾಸ್ತಿ ಕೇಳಿಸಿಕೊಳ್ಳೋದನ್ನು ಕಲಿಬೇಕು. ಬರೀ ರೆಸ್ಪಾನ್ಸ್ ಮಾಡೋದಿದೆ ಅಂಥೇಳಿ ಕೇಳಿಸಿಕೊಳ್ಬಾರ್ದು. ಅರ್ಥ ಮಾಡಿಕೊಳ್ಳೋದಕ್ಕಾಗಿ ನೀವು ಸರಿಯಾಗಿ ಕೇಳಿಸಿಕೊಳ್ಬೇಕು. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ನೀವು ಇಂಪ್ರೂವ್ ಮಾಡಿಕೊಂಡ್ರೆ ನಿಮಗೆ ಬೇಗನೆ ಒಳ್ಳೊಳ್ಳೆ ಅಪಾರ್ಚುನಿಟಿಗಳು ಸಿಗ್ತವೆ. ನೀವು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಬಳಸ್ಕೊಂಡ್ಬಿಟ್ಟು ಬೇರೆಯವರ ಮೇಲೆ ಇನ್ಫ್ಲೂಯೆನ್ಸನ್ನು ಬೀರ್ಬೋದು ಮತ್ತು ಅಪಾರ್ಚುನಿಟಿಗಳನ್ನು ಗ್ರ್ಯಾಬ್ ಮಾಡ್ಕೋಬೋದು. ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಮತ್ತು ಪ್ರೊಫೆಷ್ನಲ್ ಲೈಫಲ್ಲಿ ಹೊಸ ಒಳ್ಳೊಳ್ಳೆ ರಿಲೇಷನ್ಶಿಪ್ಗಳನ್ನ ಬಿಲ್ಡ್ ಮಾಡಿಕೊಳ್ಳುವುದಕ್ಕಾಗಿ ನಿಮಗೆ ಈ ಕಮ್ಯುನಿಕೇಷನ್ ಸ್ಕಿಲ್ಗಳು ತುಂಬಾ ಹೆಲ್ಪ್ಫುಲ್ ಆಗ್ತವೆ. ಅದಕ್ಕಾಗಿ ಪ್ರತಿದಿನ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡಿಕೊಳ್ತಾ ಹೋಗಿ. ನಂಬರ್ 3, ವರ್ಕ್ ಆನ್ ಯುವರ್ ಡಿಸಿಪ್ಲಿನ್. ನೀವು ಪ್ರತಿದಿನ ನಿಮ್ಮ ಡಿಸಿಪ್ಲಿನ್ನ ಮೇಲೆ, ಶಿಸ್ತಿನ ಮೇಲೆ ತಪ್ಪದೇ ಕೆಲಸ ಮಾಡಬೇಕು. ಈ ಮೋಟಿವೇಶನ್ ಅನ್ನೋದು ಒಂದು ಟೆಂಪ್ರರಿ ಬಬಲ್ ಆಗಿದೆ. 2-3 ದಿನದಲ್ಲಿ ಮೋಟಿವೇಶನ್ ಖತಮ್ ಆಗುತ್ತೆ. ಕೇವಲ ಡಿಸಿಪ್ಲಿನ್ ಮಾತ್ರ ನಿಮ್ಮನ್ನು ಸಕ್ಸಸ್ಸಿನ ತನಕ ತಲುಪಿಸುತ್ತೆ. ಈ ಡಿಸಿಪ್ಲಿನ್ ಅನ್ನೋದು ಒಂದು ಮಜಲ್ ಆಗಿದೆ. ಇದನ್ನು ಪ್ರತಿದಿನ ನೀವು ವರ್ಕೌಟ್ ಮಾಡಿಸಲೇಬೇಕು. ನೀವು ಕನ್ಸಿಸ್ಟೆಂಟಾಗಿ ಕೆಲಸ ಮಾಡೋದನ್ನು ಕಲಿಬೇಕು. ಫೋಕಸ್ಡ್ ಆಗಿ ಕೆಲಸ ಮಾಡೋದನ್ನು ಕಲಿಬೇಕು. ಮತ್ತು ನಿಮಗೆ ನೀವೇನೇನು ಪ್ರಾಮಿಸ್ಗಳನ್ನು ಮಾಡಿದ್ದೀರೋ ಅವೆಲ್ಲವನ್ನು ಫುಲ್ಫಿಲ್ ಮಾಡಬೇಕು. ಡಿಸಿಪ್ಲಿನ್ನೊಂದಿಗೆ ನೀವು ಮುಂದೆ ಸಾಗಬೇಕು. ನಂಬರ್ 4, ವರ್ಕ್ ಆನ್ ಯುವರ್ ಹೆಲ್ತ್. ಹೆಲ್ತ್ ಈಸ್ ವೆಲ್ತ್ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನೀವು ವೆಲ್ತನ್ನು ಸಂಪಾದನೆ ಮಾಡಬೇಕಂದ್ರೂ ಕೂಡ ನಿಮ್ಮ ಹತ್ರ ಹೆಲ್ತ್ ಬೇಕು. ಮತ್ತು ವೆಲ್ತನ್ನು ಮುಂದೆ ಎಂಜಾಯ್ ಮಾಡಬೇಕಂದ್ರೂ ಕೂಡ ನಿಮ್ಮ ಹತ್ರ ಹೆಲ್ತ್ ಬೇಕು. ನಮ್ಮ ಬಾಡಿ ಇದೆಯಲ್ಲ, ಇದು ನಮ್ಮ ಬಿಗ್ಗೆಸ್ಟ್ ಅಸೆಟ್ ಆಗಿದೆ. ಇದೊಂದು ದೇವರ ಒಳ್ಳೆ ಗಿಫ್ಟ್ ಆಗಿದೆ. ಇದನ್ನು ನಾವು ಎನಿ ಟೈಮ್ ಹೆಲ್ದಿಯಾಗಿ ಇಟ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಅದಕ್ಕಾಗಿ ಪ್ರತಿದಿನ ಬೆಳಗ್ಗೆ ನಾವು ಬೇಗನೆ ಏಳಬೇಕು, ಎಕ್ಸರ್ಸೈಸ್ ಮಾಡಬೇಕು, ರನ್ನಿಂಗು ವಾಕಿಂಗ್ಗಳನ್ನು ಮಾಡಬೇಕು, ಯೋಗಾಸನ ಮೆಡಿಟೇಷನ್ಗಳನ್ನು ಮಾಡಬೇಕು, ಒಳ್ಳೆಯ ಆಹಾರವನ್ನು ಸೇವಿಸಬೇಕು, ಒಳ್ಳೆಯ ನೀರನ್ನು ಕುಡಿಬೇಕು, ಅನ್ಹೆಲ್ದಿಯಾಗಿರುವ ಫುಡ್ಗಳನ್ನು ಬಿಡಬೇಕು, ಒಳ್ಳೆಯ ವಿಚಾರಗಳನ್ನು ಕೂಡ ಮಾಡಬೇಕು. ನಮ್ಮ ಓವರಾಲ್ ಹೆಲ್ತನ್ನು ನಾವು ಪ್ರತಿದಿನ ಸರಿಯಾಗಿ ಇಟ್ಕೊಳ್ಳೋದಕ್ಕಾಗಿ ಕೆಲಸ ಮಾಡಬೇಕು. ನಂಬರ್ 5, ಚಾಲೆಂಜ್ ಯುವರ್ ಲಿಮಿಟಿಂಗ್ ಬಿಲೀಫ್ಸ್. ಯಾವ ಬಿಲೀಫ್ಸ್ಗಳು ನಿಮ್ಮನ್ನು ಮುಂದೆ ಹೋಗದಂತೆ ತಡೀತಾ ಇರ್ತವೆನೋ, ಅಡ್ಡಗಾಲು ಹಾಕ್ತಾ ಇರ್ತವೆನೋ ಅವುಗಳನ್ನು ನೀವು ಪ್ರತಿದಿನ ಚಾಲೆಂಜ್ ಮಾಡಬೇಕು. ಉದಾಹರಣೆಗಾಗಿ, ನನ್ನಿಂದ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದೆ ಅಂತಂದರೆ ನೀವು ಆ ಕೆಲಸವನ್ನು ಸ್ವಲ್ಪ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ನನ್ನಿಂದ ಆಗಲ್ಲ ಅಂಥೇಳಿ ಬಿಟ್ಟು ಬಿಡೋದಲ್ಲ. ನಾನು ಟ್ರೈ ಮಾಡ್ತಾ ಇರುವೆ, ನಾನು ಪ್ರೋಗ್ರೆಸ್ ಆಗ್ತಾ ಇರುವೆ, ನಾನು ಹಾದಿಯಲ್ಲೇ ಇರುವೆ, ಜರ್ನಿಯಲ್ಲಿರುವೆ ಅಂತ ಹೇಳಿಬಿಟ್ಟು ನೀವು ಆ ಎಲ್ಲ ಬಿಲೀಫ್ಗಳನ್ನು ಚಾಲೆಂಜ್ ಮಾಡಬೇಕು. ನಿಮ್ಮಿಂದ ಯಾವುದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಜಗತ್ತು ಹೇಳಿ ನಗ್ತಾ ಇರುತ್ತೋ ಅವುಗಳನ್ನು ನೀವು ಅಚೀವ್ ಮಾಡಿ ತೋರಿಸಲೇಬೇಕು. ನಂಬರ್ 6, ವರ್ಕ್ ಆನ್ ಟೈಮ್ ಮ್ಯಾನೇಜ್ಮೆಂಟ್. ಈ ಟೈಮ್ ಅನ್ನೋದು ನಮ್ಮ ಜೀವನದಲ್ಲಿರುವ ಅತ್ಯಂತ ಬೆಲೆ ಬಾಳುವ ಸಂಪತ್ತಾಗಿದೆ. ಆದರೆ ಜನ ಇದು ಪುಕ್ಸಟೆಯಾಗಿ ಸಿಗ್ತಾ ಇದೆ ಅಂಥೇಳಿ ಇದನ್ನು ಇಗ್ನೋರ್ ಮಾಡ್ತಾರೆ. ಒಂದು ಸರ್ತಿ ಸಮಯ ಕೈಮೀರಿ ಹೋಯ್ತಪ್ಪ ಅಂತಂದರೆ ಮುಗೀತು, ಅದು ಮತ್ತೆ ಮರಳಿ ಬರಲ್ಲ. ಈ ಸಮಯ ಯಾರಿಗಾಗಿಯೂ ಕೂಡ ಕಾಯಲ್ಲ. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಬಳಸ್ಕೊಳ್ತಾರೋ ಅವರ ಹತ್ರ ದುಡ್ಡು ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನಾವು ಪ್ರತಿದಿನ ನಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಮತ್ತು ಈ ಟೈಮನ್ನು ಸರಿಯಾಗಿ ಬಳಸಿಕೊಳ್ಬೇಕು, ವೇಸ್ಟ್ ಮಾಡಬಾರ್ದು.
ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನಂಬರ್ 7, ಗ್ರೋ ಯುವರ್ ನಾಲೆಡ್ಜ್. ಪ್ರತಿದಿನ ನೀವು ನಿಮ್ಮ ನಾಲೆಜನ್ನು ಜಾಸ್ತಿ ಮಾಡಿಕೊಳ್ಳುವುದಕ್ಕಾಗಿ ಸ್ವಲ್ಪ ಕೆಲಸ ಮಾಡಬೇಕು. ಪ್ರತಿದಿನ ನೀವು ಒಳ್ಳೊಳ್ಳೆ ಬುಕ್ಸ್ಗಳನ್ನು ಓದಬೇಕು, ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೋಬೇಕು. ನಿಮಗೆ ಮತ್ತು ನಿಮ್ಮ ಕೆಲಸಕ್ಕೆ ಯಾವ ಸಂಗತಿಗಳು ಅವಶ್ಯಕವಾಗಿವೆಯೋ ಅವುಗಳನ್ನು ಕಲ್ತ್ಕೊಂಡ್ಬಿಟ್ಟು ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ತಾ ಮುಂದೆ ಸಾಗಬೇಕು. ನೀವು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಉಳಿಬಾರ್ದು. ಪ್ರತಿದಿನ ನೀವು ಹೊಸ ಹೊಸ ಸ್ಕಿಲ್ಗಳನ್ನು ಕಲಿಯುವ ಪ್ರಯತ್ನವನ್ನು ಮಾಡಬೇಕು. ಕಲಿಯೋದನ್ನು ಯಾವುದೇ ಕಾರಣಕ್ಕೂ ನೀವು ನಿಲ್ಲಿಸಬಾರ್ದು. ನಿಮ್ಮ ರಿಯಲ್ ಎಜುಕೇಷನ್ ನೀವು ಯಾವಾಗ ಕಾಲೇಜನ್ನು ಬಿಡ್ತಿರೋ ಅವತ್ತಿನಿಂದ ಶುರುವಾಗುತ್ತೆ. ಲೈಫ್ ಲಾಂಗ್ ನೀವು ಕಲಿತಾನೇ ಇರಬೇಕು. ಒಂದು ವೇಳೆ ನಿಮಗೇನಾದರೂ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಮೊಬೈಲ್ ವಿಡಿಯೋ ಎಡಿಟಿಂಗನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮ್ಯಾನೇಜ್ಮೆಂಟನ್ನು ಕಲಿಯುವ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಿಮಗೆ ಯಾವ ಸ್ಕಿಲ್ಲನ್ನು ಕಲಿಯುವ ಆಸೆ ಇದೆಯೋ ಅದನ್ನು ಕಲೀರಿ. ನಂಬರ್ 8, ವರ್ಕ್ ಆನ್ ಯುವರ್ ಗೋಲ್ಸ್. ನಿಮ್ಮ ಲೈಫಿಗೆ ಒಂದು ಪರ್ಪಸ್ ಇರಬೇಕು. ನೀವು ನಿಮ್ಮ ಲೈಫಲ್ಲಿ ಸ್ಮಾರ್ಟ್ ಗೋಲ್ಗಳನ್ನು ಸೆಟ್ ಮಾಡಬೇಕು. ಡಿಸೈರ್ಗಳನ್ನು ಡ್ರೀಮ್ಸ್ಗಳಲ್ಲಿ ಕನ್ವರ್ಟ್ ಮಾಡಬೇಕು, ಡ್ರೀಮ್ಸ್ಗಳನ್ನು ಸ್ಮಾರ್ಟ್ ಗೋಲ್ಸ್ಗಳಲ್ಲಿ ಕನ್ವರ್ಟ್ ಮಾಡಬೇಕು. ಮತ್ತು ಪ್ರತಿದಿನ ಈ ಗೋಲ್ಸ್ಗಳನ್ನು ಅಚೀವ್ ಮಾಡುವುದಕ್ಕಾಗಿ ನೀವು ಹಾನೆಸ್ಟಾಗಿ ಕೆಲಸ ಮಾಡಬೇಕು. ಬರೀ ಗೋಲ್ ಸೆಟ್ ಮಾಡಿ ಬಿಡೋದಲ್ಲ. ನೀವು ಗೋಲ್ ಸೆಟ್ ಮಾಡಿದ್ದೀರಾ ಅಂತಂದರೆ ಪ್ರತಿದಿನ ಅವುಗಳನ್ನು ಫುಲ್ಫಿಲ್ ಮಾಡುವುದಕ್ಕಾಗಿ ಕೆಲಸ ಮಾಡಬೇಕು. ವರ್ಷಕ್ಕೆ ನಾನು ಇಷ್ಟು ಸಂಪಾದಿಸುವೆ ಅಂತ ನೀವು ಅಂದ್ಕೊಂಡಿದ್ರೆ ದಿನಕ್ಕೆ ಎಷ್ಟು ಸಂಪಾದನೆ ಮಾಡಬೇಕನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರತಿದಿನ ಅಷ್ಟಷ್ಟು ಟಾರ್ಗೆಟನ್ನು ಅಚೀವ್ ಮಾಡ್ತಾ ಹೋಗಬೇಕು. ಮೌಂಟ್ ಎವರೆಸ್ಟ್ ಏರೋದಿದೆ ಅಂತಂದರೆ ಒಂದೊಂದೇ ಹೆಜ್ಜೆಯನ್ನು ಇಡ್ತಾನೆ ನೀವು ಹೋಗಬೇಕು. ಅದೇ ಥರ ನೀವು ಪ್ರತಿದಿನ ನಿಮ್ಮ ಗೋಲ್ಸ್ಗಳ ಮೇಲೆ ಸ್ವಲ್ಪ ಕೆಲಸ ಮಾಡಿ ಆ ಗೋಲ್ಸ್ಗಳನ್ನು ಅಚೀವ್ ಮಾಡೋದರ ಕಡೆಗೆ ಮುಂದೆ ಸಾಗ್ತಾ ಹೋಗಬೇಕು. ನಂಬರ್ 9, ವರ್ಕ್ ಆನ್ ಯುವರ್ ಫೈನಾನ್ಸ್. ಪ್ರತಿದಿನ ನೀವು ನಿಮ್ಮ ಫೈನಾನ್ಸ್ನ ಮೇಲೂ ಕೂಡ ಸ್ವಲ್ಪ ಗಮನ ಹರಿಸಬೇಕು. ನಿಮಗೆ 100 ರೂಪಾಯಿ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲಪ್ಪ ಅಂತಂದರೆ ಮುಂದೆ 100 ಕೋಟಿ ಕೊಟ್ಟರು ಕೂಡ ನಿಮಗೆ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ. ಅದಕ್ಕಾಗಿ ನೀವು ಹಣವನ್ನು ಹೇಗೆ ಗಳಿಸೋದು, ಹಣವನ್ನು ಹೇಗೆ ಉಳಿಸೋದು, ಹಣವನ್ನು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿ ಬೆಳೆಸೋದು, ಹೇಗೆ ಟ್ಯಾಕ್ಸ್ ಉಳಿಸೋದು, ಹೇಗೆ ಬಜೆಟಿಂಗನ್ನು ಮಾಡೋದು ಅನ್ನೋ ಎಲ್ಲ ವಿಚಾರಗಳನ್ನು ಕಲಿಬೇಕು. ಮತ್ತು ಪ್ರತಿದಿನ ಅವುಗಳ ಮೇಲೆ ಸರಿಯಾಗಿ ಕೆಲಸ ಮಾಡಬೇಕು. ಹಣವನ್ನು ನೀವು ಬೆವರು ಸುರಿಸಿ ಕಷ್ಟಪಟ್ಟು ಗಳಿಸಿರ್ತೀರಾ ಅಂತಂದರೆ ಅದನ್ನು ಖರ್ಚು ಮಾಡೋದಲ್ಲ, ಅದನ್ನು ಉಳಿಸೋದು ಬೆಳೆಸೋದು ಕೂಡ ನಿಮಗೆ ಗೊತ್ತಿರಬೇಕು. ಬರೀ ಆ್ಯಕ್ಟಿವ್ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದಲ್ಲ, ನೀವು ಬೇಗನೆ ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳನ್ನು ಬಿಲ್ಡ್ ಮಾಡಬೇಕು. ಅದಕ್ಕಾಗಿ ನೀವು ನಿಮ್ಮ ಫೈನಾನ್ಸನ್ನು ಸರಿ ಮಾಡ್ಕೋಬೇಕು, ಸರಿಯಾಗಿ ಮನಿ ಮ್ಯಾನೇಜ್ಮೆಂಟನ್ನು ಮಾಡೋದನ್ನು ಕಲಿಬೇಕು. ಒಂದು ವೇಳೆ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನಂಬರ್ 10 ಆ್ಯಂಡ್ ಲಾಸ್ಟ್, ವರ್ಕ್ ಆನ್ ಯುವರ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ರಿಫ್ಲೆಕ್ಷನ್. ಪ್ರತಿದಿನ ನೀವು ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು ಮತ್ತು ನೀವು ಎಲ್ಲಿ ತನಕ ಬಂದಿದ್ದೀರಾ ಅನ್ನೋದನ್ನು ತಿರುಗಿ ನೋಡಬೇಕು. ಪ್ರತಿದಿನ ನೀವು ಮಲಗುವುದಕ್ಕಿಂತ ಮುಂಚೆ ಇಲ್ಲವೇ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸದ್ಯಕ್ಕೆ ನಿಮ್ಮ ಹತ್ರ ಏನೇನಿದೆಯೋ ಅದಕ್ಕೆಲ್ಲವನ್ನು ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು. ನೀವು ಥ್ಯಾಂಕ್ಫುಲ್ ಆಗಿರಬೇಕು. ಇಷ್ಟೆಲ್ಲ ಒಳ್ಳೆಯ ಸಂಗತಿಗಳನ್ನು ನನಗೆ ಕೊಟ್ಟಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಅಂಥೇಳಿ ನೀವು ನಿಸರ್ಗಕ್ಕೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಜೊತೆಗೆ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಪ್ರೋಗ್ರೆಸ್ಸನ್ನು ಮಾಡ್ತಾ ಇದ್ದೀರಾ, ಎಲ್ಲಿ ತನಕ ಬಂದಿದ್ದೀರಾ, ಯಾವ ಕಡೆಗೆ ಹೊರಟಿದ್ದೀರಾ ಅನ್ನೋದನ್ನು ನೀವು ಸರಿಯಾಗಿ ಪ್ರತಿದಿನ ಅನಲೈಸ್ ಮಾಡಿ ನೋಡಬೇಕು. ಈ 10 ಸಂಗತಿಗಳ ಮೇಲೆ ಪ್ರತಿದಿನ ನೀವು ತಪ್ಪದೇ ಕೆಲಸ ಮಾಡಿದರೆ ಮಾತ್ರ ನೀವು ಮುಂದೆ ಸಕ್ಸಸ್ಫುಲ್ ಆಗ್ತೀರಾ ಮತ್ತು ಶ್ರೀಮಂತರಾಗ್ತೀರಾ. ಇವುಗಳನ್ನು ಇಗ್ನೋರ್ ಮಾಡಿದರೆ ನೀವು ಎಲ್ಲೂ ಹೋಗಲ್ಲ, ಇದ್ದಲ್ಲೇ ಇರ್ತೀರ, ಬರೀ ಹಗಲುಗನಸು ಕಾಂತ ಅಲ್ಲೇ ಬಿದ್ದಿರ್ತೀರ. ಸೊ ಅದಕ್ಕಾಗಿ ಪ್ರತಿದಿನ ಈ 10 ಸಂಗತಿಗಳ ಮೇಲೆ ಸರಿಯಾಗಿ ಕೆಲಸ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.